ಈ ದಿವ್ಯ ಎಲ್ಲಿ ಹೋದ್ಲು? ಇಷ್ಟೊತ್ತಾದರೂ ಕಾಣಿಸ್ತಿಲ್ಲ. ಅಲ್ಲಿ ಆಲ್ರೆಡಿ ಕ್ಲೈಂಟ್ಸ್ ಎಲ್ಲ ಬಂದು ಕಾಯ್ತಾ ಇದ್ದಾರೆ. ಲೇಟ್ ಆದರೆ ರೆಪ್ಯುಟೇಷನ್ ಹಾಳಾಗುತ್ತೆ. ಇವಳಿಗೆ ಅಷ್ಟು ಅರ್ಥ ಆಗಲ್ವಾ? ಕಾಲ್ ಬೇರೆ ಪಿಕ್ ಮಾಡ್ತಾ ಇಲ್ಲ. It's already late by 5 minutes. Sorry, she will be in 2 minutes. ಶಿಟ್, ಮತ್ತೆ ಕಾಲ್ ರಿಸೀವ್ ಮಾಡ್ತಾ ಇಲ್ಲ. ಅಟ್ಲೀಸ್ಟ್ ಕಾಲ್ ಅಥವಾ ಮೆಸೇಜ್ ಮಾಡಿ ಲೇಟ್ ಆಗುತ್ತೆ ಅಂತ ಹೇಳಿದರೆ ನಾನೇನೋ ಮ್ಯಾನೇಜ್ ಮಾಡ್ತಾ ಇದ್ದೆ. ಇವಳು ಫಸ್ಟ್ ಮೀಟಿಂಗಲ್ಲೇ ಈಗ ಮಾಡಿದರೆ ಹೇಗೆ? ಎಕ್ಸ್ಕ್ಯೂಸ್ ಮೀ. ಹಾಯ್ ಸುಪ್ರೀತ್, ಸಾರಿ ಲೇಟ್ ಆಯಿತು ಅನಿಸುತ್ತೆ. ನೋ ನೋ, ಶಲ್ ವಿ ಸ್ಟಾರ್ಟ್? ಎಸ್ ಪ್ಲೀಸ್. ಹಾಯ್, ಸಾರಿ ಲೇಟ್ ಆಯಿತು. ಬೆಂಗಳೂರು ಟ್ರಾಫಿಕ್ ಬಗ್ಗೆ ನಿಮಗೆ ಗೊತ್ತಿದೆ. ದಟ್ಸ್ ಓಕೆ, ವಿ ಅಂಡರ್ಸ್ಟ್ಯಾಂಡ್. ಶಲ್ ಐ ಸ್ಟಾರ್ಟ್? ರೀ, ಆದರೂ ನೀವು ಕೀರ್ತನನ ಮೇಲೆ ಕೈ ಮಾಡಬಾರ್ದಾಗಿತ್ತು. ಮತ್ತೆ ನನ್ನ ಹೆಂಡತಿ ಮಗು ಬಗ್ಗೆ ಅವಳು ಅಷ್ಟು ಕೇವಲ ಮಾತಾಡ್ಬೋದಿತ್ತಾ? ಅದು ನನಗೆ ಗೊತ್ತು, ನಿಮಗೆ ಗೊತ್ತು, ಅವಳಿಗೆ ಗೊತ್ತಿದೆಯಾ? ಪದ್ಮ, ಮಾತು ಬದ್ರೆ ನನ್ನ ಮಗನಿಗೆ ಮೂಲೆಯಲ್ಲಿ ಬಿದ್ದಿರು ಅಂತ ಹೇಳ್ತಾಳಲ್ಲ, ನನ್ನ ಹೃದಯನೇ ಒಡೆದು ಹೋಯ್ತು. ನೀವು ಹೀಗೆಲ್ಲ ಮಾಡಿದ್ರೆ ಮನೆಯವ್ರಿಗೆ ಅನುಮಾನ ಬರಲ್ವಾ? ನಾನಿದ್ದು ನನ್ನ ಮುಂದೆ ನನ್ನ ಮಗ ಅನಾಥ ಅನ್ಸ್ಕೊಂಡಲ್ಲ, ಆ ಸಂಕಟಕ್ಕೆ ನಾನು ಏನು ಮಾಡಿದ್ದು ಅಂತ ನನಗೆ ಗೊತ್ತಾಗಲಿಲ್ಲ ಪದ್ಮ. ನೀವೇ ನಮ್ಮ ವಿಷಯ ಯಾರಿಗೂ ಗೊತ್ತಾಗಬಾರ್ದು ಅಂತ ಹೇಳೋದು, ಈಗ ನೀವೇ ಹೀಗೆ ನಡ್ಕೊಳ್ಳೋದು. ನನಗೆ ನಿಮ್ಮ ಮನಸ್ಸಲ್ಲಿ ಏನು ನಡೀತಿದೆ, ನಾನು ನಿಮ್ಮ ಜೊತೆ ಹೇಗೆ ನಡ್ಕೋಬೇಕು ಅಂತ ಒಂದು ಅರ್ಥ ಆಗ್ತಾ ಇಲ್ಲ. ಅರ್ಥ ಆಗೋದು ಬೇಡ, ನಿನಗೆ ಹೇಗೆ ಬೇಕೋ ಹಾಗೆ ನಡ್ಕೊ. ಅಷ್ಟಕ್ಕೂ ನಾನು ಹೇಳ್ದಾಗೆ ನೀನು ಕೇಳೋದಿಲ್ವಲ್ಲ. ನೋಡಿ, ನೀವು ಯಾವುದೋ ಮಾತನ್ನ ಇನ್ಯಾವುದೋ ಮಾತಿಗೆ ತಳ್ಕಾಕ್ಬೇಡಿ. ಮೊನ್ನೆನೂ ಕಾರ್ತಿಕ್ ಅವ್ರ ಮುಂದೆ ನಚ್ಚಿನ ಆಸ್ಪತ್ರೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರಿ. ಯಾವುದೋ ಮಗುನ ನೀವು ಯಾಕ್ರಿ ಕರ್ಕೊಂಡು ಹೋಗ್ಬೇಕು? ನಚ್ಚಿ ನನ್ನ ಮಗ ಪದ್ಮ. ಅದನ್ನ ಎಲ್ಲರ ಮುಂದೆ ಹೇಳೋ ಧೈರ್ಯ ಇದೆಯಾ? ನಚ್ಚಿ ನನ್ನ ಮಗ, ನೀವೇನು ಅವನಿಗೆ ಟ್ರೀಟ್ಮೆಂಟ್ ಕೊಡಿಸೋ ಅವಶ್ಯಕತೆ ಇಲ್ಲ. ಅವನನ್ನು ನಾನು ನೋಡ್ಕೋತೀನಿ. ಯಾಕೆ ಪದ್ದು ಹೀಗೆಲ್ಲ ಮಾತಾಡ್ತಾ ಇದೀಯಾ? ಮೊದಲೇ ನನಗೆ ಸಂಕಟ ಆಗ್ತಾ ಇದೆ. ಇದ್ರ ಮೇಲೆ ನೀನು ಈ ರೀತಿ ಎಲ್ಲ ಮಾತಾಡಿದ್ರೆ ನಾನು ಎಲ್ಲಿಗೆ ಹೋಗಲಿ? ನೀವು ಒಂದೊಂದು ಸಲ ಒಂದೊಂದು ಥರ ಮಾತಾಡ್ತೀರಾ. ಒಂದು ಸಲ ಹೇಳ್ತೀರಾ ಮನೆ ಬಿಟ್ಟು ಹೋಗಿ ಅಂತ, ಇನ್ನೊಂದು ಸಲ ನೀವೇ ನೋಡ್ಕೊಳ್ಳೋ ಥರ ಮಾತಾಡ್ತೀರಾ. ಯಾವ್ದು ನಂಬಬೇಕು ಯಾವ್ದು ಬಿಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ನಿಮ್ಮ ಮನಸ್ಸಿಗೆ ತೋಚೋ ಹಾಗೆ ಮಾಡೋದಿದ್ರೆ ನಿಮಗೆ ನಾನು ಯಾಕೆ, ನಚ್ಚಿ ಯಾಕೆ? ಆಲ್ರೆಡಿ ನಾನು ಈ ಗಿಲ್ಟಲ್ಲಿ ಸಾಯ್ತಾ ಇದ್ದೀನಿ ಪದ್ಮ. ಅದ್ರ ಮೇಲೆ ನೀನು ನೋಡಿ, ಮೊದಲು ನಾವು ಈ ರೀತಿ ಮಾತಾಡೋದನ್ನ ನಿಲ್ಲಿಸ್ಬೇಕು. ನಾನು ನನ್ನ ಮಗ ಹೇಗೋ ಬದುಕೋತೀವಿ. ಮೊದಲು ನೀವು ಇಲ್ಲಿಂದ ಹೊರಗಡೆ ಹೋಗಿ. ಮೊದಲೆಲ್ಲ ನೀನು ಟೈಮ್ ಕೊಡಿ ಅಂತ ಕೇಳ್ತಾ ಇದ್ದೆ. ಈಗ ನಾನೇ ನಿನ್ನ ಹತ್ರ ಇದ್ರು ಆಚೆ ಓಡಿಸ್ತಾ ಇದೆಯಲ್ಲ. ಈಗ ಸಿಚುವೇಶನ್ ಬದಲಾಗಿದೆ. ದಯವಿಟ್ಟು ಇಲ್ಲಿಂದ ಹೋಗಿ. Dear ladies and gentlemen, very good morning. Myself Divya. I am here to introduce Suprit Real Estate Company in the vibrant city of Bangalore. Suprit has been a key player in shaping the skyline of Bangalore and contributing to city's growth and development.
ಮೈ ಗಾಡ್, ದಿವ್ಯ ಇಷ್ಟು ಟ್ಯಾಲೆಂಟೆಡ್ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಬ್ಯೂಟಿ ವಿತ್ ಬ್ರೈನ್ಸ್, ದಿಸ್ ಈಸ್ ನಥಿಂಗ್ ಬಟ್ ಆಸಮ್. ಕ್ಲೈಂಟ್ಸ್ನ ಚೆನ್ನಾಗಿ ಇಂಪ್ರೆಸ್ ಮಾಡ್ತಾ ಇದ್ದಾಳೆ. ಗುಡ್ ದಿವ್ಯಾ, ವೆರಿ ಗುಡ್. We look forward to continued success, forging lasting partnerships and contributing to this great city. Thank you for your attention. ಸ್ವಾಮಿ ಕಾರ್ಯ ಸ್ವಕಾರ್ಯ ಎರಡೂ ಆಗ್ತದೆ. ನನ್ನ ಪ್ರೆಸೆಂಟೇಷನ್ಗೆ ಯಾರು ಬಿದ್ದರೂ ಬಿಟ್ಟರು, ಯೋನಂತೂ ಬಿದ್ದ. ಪ್ರಾಕ್ಟೀಸ್ ಮಾಡ್ಕೊಂಬಂದಿದ್ದಕ್ಕೂ ಸಾರ್ಥಕ ಆಯಿತು. ಥ್ಯಾಂಕ್ ಯು ಸೋ ಮಚ್. ನಿಮಗೇನಾದರೂ ಪ್ರಶ್ನೆ ಇದ್ದರೆ ಕೇಳ್ಬೋದು. ಅಲ್ಲ, ಬೆಂಗಳೂರು ಸಿಟಿಯಲ್ಲೇ ಇಷ್ಟೊಂದು ಆಪ್ಷನ್ ಇರಬೇಕಾದ್ರೆ ಸಿಟಿ ಬಿಟ್ಟು ಆಚೆ ಕಡೆ ಏನಕ್ಕೆ ಪ್ರಾಪರ್ಟಿ ತಗೋಬೇಕು? ಬೆಂಗಳೂರಿನ ಸುತ್ತಮುತ್ತ ಜಾಗಗಳು ಬೆಂಗಳೂರಿಗೆ ಸೇರ್ತಿದೆ. ಅದು ಅಲ್ಲದೆ ಪಾಪ್ಯುಲೇಷನ್ ಜಾಸ್ತಿ ಆಗಿದೆ, ಪೊಲ್ಯೂಷನ್ ಕೂಡ ಜಾಸ್ತಿ ಆಗಿದೆ. ಇವಾಗ ನಾವು ತೋರಿಸ್ತಿರೋ ಜಾಗನೂ ಇನ್ನೊಂದು ಸ್ವಲ್ಪ ವರ್ಷದಲ್ಲೇ ಬೆಂಗಳೂರಿಗೆ ಸೇರುತ್ತೆ. ಈಗ ನಿಮಗೆ ಇದು ತುಂಬ ಕಡಿಮೆ ಪ್ರೈಸಿಗೆ ಸಿಗುತ್ತೆ. ನಾವು ಡೆವಲಪ್ ಮಾಡ್ತಿರೋ ಸಿಟಿಲಿ ಪ್ಯೂರ್ ಏರ್ ಆಗಿರ್ಬೋದು, ವಾಟರ್ ಆಗಿರ್ಬೋದು, ಪಾರ್ಕ್ ಕೂಡ ಇದೆ. ಜೊತೆಗೆ ಗ್ರೇಟ್ ಆರ್ಕಿಟೆಕ್ಚರ್ ಆ್ಯಂಡ್ ಇಂಟೀರಿಯರ್ಸ್ ಇದೆ. ಲ್ಯಾಂಡ್ ವ್ಯಾಲ್ಯೂ 5 ವರ್ಷದಲ್ಲಿ 25-30% ಜಾಸ್ತಿ ಆಗುತ್ತೆ. ಇಲ್ಲಿ ಸಿಗೋ ರಿಟರ್ನ್ಸು ನಿಮ್ಗೆಲ್ಲೂ ಸಿಗಲ್ಲ. ಜಸ್ಟ್ ಗಿವ್ ಅ ಟ್ರೈ. ಎಸ್ ದಿವ್ಯಾ, ಜಸ್ಟ್ ಗಿವ್ ಅಸ್ ಅ 5 minutes. ಹೇಗಿತ್ತು ಪ್ರೆಸೆಂಟೇಷನ್? ಯು ಆರ್ ಅನ್ಬಿಲೀವಬಲ್ ಬೇಬಿ. ದಿವ್ಯಾ, ಕುರಿ ಹಳ್ಳಕ್ಕೆ ಬಿತ್ತು. ದೇವ್ರೆ, ಈ ಕ್ಲೈಂಟ್ ಕೂಡ ಒಪ್ಕೊಂಡ್ರೆ ನನ್ನ ಲಕ್ಕೇ ಬದಲಾಗುತ್ತೆ. Supreet, ಎಸ್ ಸರ್. deal is okay. Can we discuss about finance? ಎಸ್, ಥ್ಯಾಂಕ್ ಯು. ಅಂತೂ ಇಂತೂ ನನ್ನ ಜೀವನದಲ್ಲಿ ಸಕ್ಸಸ್ ನೋಡ್ತಾ ಇದ್ದೀನಿ. ನಿಮ್ಮ ಮುಂದೆ ಏನೇ ಇದ್ರು ಈ ದಿವ್ಯಂದೇ ಹವಾ. ಇನ್ನು ಹೆಚ್ಚು ಸಮಯ ಲಕ್ಷ್ಮಣ ಮತ್ತು ಪದ್ಮ ವಿಚಾರ ಮುಚ್ಚಿಡೋಕ್ಕಾಗಲ್ಲ. ಸೆರಗಲು ಕಟ್ಟಿದ ಕೆಂಡ ಸುಡದೆ ಬಿಡಲ್ಲ, ಬೆಂಕಿ ಇರೋ ಕಡೆ ಹೊಗೆ ಆಡದೆ ಬಿಡಲ್ಲ. ಎರಡೂ ಕಷ್ಟನೇ. ಪಾಪ ಪದ್ಮ ಬೇರೆ ಮನೆಗೆ ಬಂದು ಆಗಲೇ ತಿಂಗಳ ಮೇಲಾಯಿತು. ಅವಳನ್ನು ಕರ್ಕೊಂಡು ಬಂದು ಅಲ್ಲೂ ಇಲ್ಲ ಇಲ್ಲೂ ಇಲ್ಲ ಅನ್ನೋ ಥರ ಒದ್ದಾಡಿಸೋದು ನ್ಯಾಯ ಅಲ್ಲ. ಆದಷ್ಟು ಬೇಗ ಇದನ್ನು ಬಗೆಹರಿಸಬೇಕು. ಹೌದು, ಬಗೆಹರಿಸಲೇಬೇಕು. ಪಾಪ ರಾಯರು ಯಾವಾಗ ನೋಡಿದ್ರು ಚಿಂತೆಲೆ ಮುಳುಗಿರ್ತಾರೆ. ಈ ವಯಸ್ಸಲ್ಲಿ ಈ ರೀತಿ ನೋವು ಅನುಭವಿಸೋ ಹಾಗಾಯ್ತು. ಛೇ, ರಾಯರೇ ರಾಯರೇ, ಏನು ಯೋಚನೆ ಮಾಡ್ತಾ ಇದ್ದೀರಾ? ಯಾವ ಬಂದಮ್ಮ ಸತ್ಯ? ಈಗಷ್ಟೇ ಬಂದೆ ರಾಯರೇ. ಇಲ್ಲೋಡಿ, ನಿಮಗೆ ಅಂತ ತಂದಿಟ್ಟಿರೋ ಕಾಫಿ ಕೆನೆ ಕಟ್ ಹೋಗಿದೆ. ನೀವು ಇದೇ ರೀತಿ ಯೋಚನೆ ಮಾಡ್ತಿದ್ರೆ ನಿಮ್ಮ ಆರೋಗ್ಯದ ಗತಿ ಏನು ಹೇಳಿ? ಮನಸ್ಸಿಗೆ ನೆಮ್ಮದಿ ಇದ್ರೆ ತಾನೇ ಅಮ್ಮ ಮಿಕ್ಕಿದ್ದೆಲ್ಲ. ಹಾಗಂತ ಆರೋಗ್ಯನ ಹಾಳು ಮಾಡ್ಕೊಳ್ಳೋದಕ್ಕಾಗುತ್ತಾ ರಾಯರೇ? ಮರದ ರೆಂಬೆಗೆ ಗೆದ್ದಲು ಹಿಡಿದ್ರೆ ಅದು ಎಲ್ಲ ಕಡೆನೂ ಹರಡುತ್ತಂತೆ. ಮನೆ ಮಕ್ಕಳಿಗೆ ಮಾದರಿ ಆಗಬೇಕಾದ ಲಕ್ಷ್ಮಣನೇ ಈ ರೀತಿ ಮಾಡ್ಕೊಂಡು ಕೂತಿದ್ದಾನೆ. ಅದನ್ನೇ ಯೋಚನೆ ಮಾಡ್ತಾ ಕೂತಿದ್ದೆ. ಎಲ್ಲಿ ಆ ಗೆದ್ದಲು ಇಡೀ ಮನೆಯನ್ನೇ ಆವರಿಸ್ಕೊಂಡ್ಬಿಡುತ್ತು ಅಂತ ಯೋಚನೆ ಮಾಡ್ತಿದ್ದೀನಮ್ಮ. ಹಾಗೆಲ್ಲ ಏನೂ ಆಗಲ್ಲ ರಾಯರೇ. ಯಾವುದೋ ಕೆಟ್ಟಗಳಿಗೆಯಲ್ಲಿ ಚಿಕ್ಕ ಮಾವ ಹೀಗೆಲ್ಲ ಮಾಡ್ಕೊಂಡಿದ್ದಾರೋ ಏನೋ. ಆದರೆ ನೀವು ಕಟ್ಟು ಬೆಳೆಸಿದ್ದ ಈ ಮನೆ ಮಕ್ಕಳು ಯಾವತ್ತೂ ತಪ್ಪು ಮಾಡಲ್ಲ. ನೀವು ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ. ನೀನು ಈ ರೀತಿ ಹೇಳ್ತಿದ್ರೆ ಏನೋ ಒಂಥರ ಧೈರ್ಯ ಕಣಮ್ಮ.
ಒಟ್ಟಿನಲ್ಲಿ ಎಲ್ಲ ಒಂದು ದಡ ಮುಟ್ಟಿದ್ರೆ ಅಷ್ಟೇ ಸಾಕು ನನಗೆ. ರಾಯರೇ, ಎಲ್ಲ ಒಳ್ಳೇದೇ ಆಗತ್ತೆ. ನಮ್ಮ ಉದ್ದೇಶ ಸರಿ ಇದ್ದಾಗ ಆ ದೇವರು ನಮ್ಮ ಕಡೆ ಇರ್ತಾನೆ. ನೀವು ಚಿಂತೆ ಮಾಡಬೇಡಿ. ಅಲ್ಲೋಡಿ, ಕಾಫಿ ತಣ್ಣಗಾಗೋಗಿದೆ. ಇರಿ, ನಾನು ಬಿಸಿ ಮಾಡ್ಕೊಂಡು ಬರ್ತೀನಿ. ಬೇಡಮ್ಮ ಸತ್ಯ, ನನಗೆ ಮನಸ್ಸಿಲ್ಲ, ಯಾಕೋ ಬೇಡವಾಗಿದೆ. ರಾಯರೇ, ನೀವೇ ಇಷ್ಟು ಕುಗ್ಗಿ ಹೋದರೆ ಹೇಗೆ ಹೇಳಿ? ನನಗೆ ಧೈರ್ಯ ಹೇಳೋರು ಯಾರು? ನನಗೂ ಈ ಕಣ್ಣ ಮುಚ್ಚಲೆ ಆಟ ಸಾಕಾಗೋಗಿದೆ. ನೀವಿದ್ದೀರಾ ಅಂತ ನಾನು ಧೈರ್ಯವಾಗಿದ್ದೀನಿ ರಾಯರೇ. ಸತ್ಯ, ನನಗೇನು ಮಾಡಬೇಕು ಅಂತಲೇ ತಿಳಿತಾ ಇಲ್ಲಮ್ಮ. ನಾಳೆ ಈ ವಿಷಯ ಹೇಗಾದರೂ ಹೊರಗೆ ಬಂದೇ ಬರುತ್ತೆ. ಅದಕ್ಕಿಂತ ಮುಂಚೆ ನಾವೇ ಹೇಳಿಬಿಡೋದು ಒಳ್ಳೇದಲ್ವಾ? ನನಗೂ ಹಾಗೆ ಅನ್ನಿಸ್ತಿದೆ ರಾಯರೇ. ಈಗ ಆಗ್ತಿರೋದನ್ನೆಲ್ಲ ನೋಡ್ತಾ ಇದ್ರೆ ನಿಜ ತಾನಾಗೆ ಹೊರಗೆ ಬಂದ್ಬಿಡುತ್ತಾ ಅಂತ ಭಯ ಆಗ್ತಾ ಇದೆ. ಇಬ್ರು ಏನು ಮಾತಾಡ್ತಿದ್ದೀರಾ? ದಿವ್ಯಾ, ಥ್ಯಾಂಕ್ ಯು ಸೋ ಮಚ್. ನೀನು ಫಸ್ಟ್ ಪ್ರಾಜೆಕ್ಟ್ನೇ ಇಷ್ಟು ಎಕ್ಸಲೆಂಟಾಗಿ ಎಕ್ಸಿಕ್ಯೂಟ್ ಮಾಡ್ತೀಯ ಅಂತ ನನಗೆ ಗೊತ್ತೇ ಇರಲಿಲ್ಲ. ಇದೆಲ್ಲ ಸಾಧ್ಯ ಆಗಿದ್ದು ನಿನ್ನಿಂದಾನೆ. ನಿನ್ನಂಥ ಬಾಸ್ ಇದ್ದರೆ ಆರ್ಡಿನರಿ ಗರ್ಲ್ ಕೂಡ ಎಕ್ಸ್ಟ್ರಾರ್ಡಿನರಿ ಪರ್ಫಾರ್ಮೆನ್ಸ್ ಕೊಡ್ಬೋದು. ಇದೇ ನನಗೆ ಆಗಲ್ಲ ಅಂತ ಹೇಳೋದು. ಅದು ನಿನ್ನ ಟ್ಯಾಲೆಂಟ್. ಸೊ ಕ್ರೆಡಿಟು ನೀನೇ ತಗೋ. ಮಧ್ಯದಲ್ಲಿ ನನ್ನ ಹೆಸರು ಯಾಕೆ? ನಿನ್ನಿಂದ ತಾನೇ. ಐ ಮೀನ್ ಥ್ಯಾಂಕ್ ಯು. ಕಮಾನ್, ಸೈನ್ ಮಾಡೋಣ. ವಿಲ್ಲಾದು ಕೊಟೇಶನ್ ಎಷ್ಟು ಕೊಟ್ಟೆ? ಹಾಂ, ಪ್ರತಿ ವಿಲ್ಲಾಗೆ 10 to 15 crores. ಅಷ್ಟೊಂದಾ? ಅವ್ರು ಒಪ್ಕೊಂಡ್ರಾ? ಒಪ್ಕೊಳ್ದೆ ಏನು ಮಾಡ್ತಾರೆ? ಹಾಂ, ಪ್ರೆಸೆಂಟೇಷನ್ ಕೊಟ್ಟಿರೋರು ಯಾರು ಹೇಳು? ಕಮಾನ್, ಲೆಟ್ಸ್ ಗೋ. ನಾನಾ? ಅರೆ, ನೀನು ಬರಲೇಬೇಕು. ಕಮಾನ್ ಹೋಗೋಣ. ಬಾ ಬಾ ಬಾ. The presentation was impressive. We liked it, Suprit. You have a talented staff with you. ಥ್ಯಾಂಕ್ಸ್. By the way, you look gorgeous. Can I have your number? ದಟ್ಸ್ ಓಕೆ. ಏನೇ ಇದ್ರೂ ಆಫೀಸಲ್ಲಿ ಕಾಂಟ್ಯಾಕ್ಟ್ ಮಾಡಿಬಿಡಿ. ವಾವ್ ದಿವ್ಯಾ, ನೀನು ನನಗೆ ತುಂಬ ಲಕ್ಕಿ. ಮ್ಯಾಜಿಕ್ ಮಾಡಿಬಿಟ್ಟೆ ನೀನು. ಮ್ಯಾಜಿಕ್ ಅಲ್ಲ ಕಣೋ ಗೂಬೆ, ಲಾಜಿಕ್. ನೀನು ನನ್ನ ಬಲೆಗೆ ಬಿದ್ದರೆ ಆಮೇಲೆ ನಾನು ದುಡ್ಡಿನ ಹಾಸಿಗೆ ಮೇಲೆ ಮಲ್ಕೋಬೋದು. ಅದಕ್ಕೆ ಇಷ್ಟೊಂದೆಲ್ಲ ಮಾಡ್ತಾ ಇರೋದು. ನೀನು ಎಷ್ಟು ಸ್ಮಾರ್ಟ್ ದಿವ್ಯಾ. ನಿನ್ನನ್ನು ಹೈರ್ ಮಾಡಿದ್ದಕ್ಕೂ ಸಾರ್ಥಕ ಆಯ್ತು ನೋಡು. ನಿನ್ನ ಪ್ರೆಸೆಂಟೇಷನ್, ನಿನ್ನ ಲುಕ್ಸ್, ನೀನು ಮಾತಾಡಿದ್ದು ಕೇಳಿ ಕ್ಲೈಂಟ್ಸ್ ಎಲ್ಲ ಕ್ಲೀನ್ ಬೋಲ್ಡ್ ಆಗಿಬಿಟ್ರು. ನಿಜವಾಗ್ಲೂ ದಿವ್ಯಾ, ನಿನ್ನಂಥ ಸ್ಟಾಫ್ ನನ್ನ ಕಂಪ್ನಿಗೆ ಅವಶ್ಯಕತೆ ಇತ್ತು. ಪಿ ಅಂತ ಬಂದು ಎಲ್ಲ ಕೆಲಸ ಮಾಡಿಬಿಟ್ಟೆ. ಥ್ಯಾಂಕ್ ಯು ಸೋ ಮಚ್. ಸುಪ್ರೀತ್ ಹೊಗಳಿದ್ದು ಸಾಕು, ಇದು ನನ್ನ ಕೆಲಸ. ಅದು ಅಲ್ಲದೆ ನೀನು ಈ ಪ್ರಾಜೆಕ್ಟ್ ಬಗ್ಗೆ ಅಷ್ಟೊಂದು ಆಸೆ ಇಟ್ಕೊಂಡಿದ್ದೆ. ಅಷ್ಟು ಸುಲಭವಾಗಿ ಬಿಟ್ಕೊಡೋಕ್ಕಾಗತ್ತಾ? ನಿನ್ನ ಆಸೆನ ನೆರವೇರಿಸೋದೇ ನನ್ನ ಕೆಲಸ. ರಿಯಲಿ ದಿವ್ಯಾ, ಥ್ಯಾಂಕ್ ಯು. ಆ್ಯಂಡ್ ಫಾರಿನ್ ಇನ್ವೆಸ್ಟರ್ಸ್ನ ಒಪ್ಸೋದು ಅಷ್ಟು ಸುಲಭ ಅಲ್ಲ. ಅದು ಒಂದೇ ಮೀಟಿಂಗ್ನಲ್ಲಿ ಡೀಲ್ ಕ್ಲೋಸ್ ಆಗಿದ್ದು ನನ್ನ ಕರಿಯರಲ್ಲೇ ಮೊದಲು. ದಿವ್ಯಾ, ಯು ಆರ್ ಅಮೇಝಿಂಗ್. ನನಗೆ ಈ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಿನ್ನ ಜೊತೆ ಇನ್ನಷ್ಟು ಕೆಲಸ ಮಾಡಬೇಕು ಅನ್ನೋ ಆಸೆ ಇದೆ. ಡೆಫಿನೆಟ್ಲಿ.
ನಿನ್ನನ್ನು ನಾನು ದೂರ ಮಾಡ್ಕೋತೀನ? ಚಾನ್ಸೇ ಇಲ್ಲ. ಹಾಂ ದಿವ್ಯಾ ಬೈತೀವಿ, ಒಂದು ಸೆಕೆಂಡ್. ದಿವ್ಯಾ, ಯು ಹ್ಯಾವ್ ಟು ಅಕ್ಸೆಪ್ಟ್ ದಿಸ್. ಏನಿದು? ನನ್ನ ಕಂಪ್ನಿಗೆ ನೀನು ಮಾಡಿರೋ ಕಾಂಟ್ರಿಬ್ಯೂಷನ್ಗೆ ನನ್ನ ಕಡೆಯಿಂದ ಚಿಕ್ಕ ಗಿಫ್ಟ್. ಪ್ಲೀಸ್ ದಿವ್ಯಾ ತಗೋ. ಇಷ್ಟೊಂದು ದುಡ್ಡು ನನಗೇನಾ? ನಿನಗೇನೆ. ಅಲ್ಲ, ಇದೆಲ್ಲ ಯಾಕೆ? ಬೇಡ ಪ್ಲೀಸ್ ದಿವ್ಯಾ, ಬೇಡ ಅಂತೆಲ್ಲ ಹೇಳೋ ಆಗಿಲ್ಲ. ಇದನ್ನೇನಾದರೂ ತೊಗೊಳ್ಳಿಲ್ಲ ಅಂದರೆ ನನಗೆ ಬೇಜಾರಾಗುತ್ತೆ. ಅಲ್ಲ ಪ್ಲೀಸ್, ನಿನ್ನ ಕೆಲಸಕ್ಕೆ ನಾನು ಇಷ್ಟು ಮಾಡಲಿ ಅಂದರೆ ಹೇಗೆ? ಸಿ, ಇದರಲ್ಲಿ 20 lakhs ಇದೆ. ಗಿಫ್ಟು ಇಷ್ಟ ಆಯ್ತಾ ದಿವ್ಯಾ? ಇಷ್ಟನಾ? ತುಂಬ ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು ಸೋ ಮಚ್. ಯಾಕಿಬ್ರು ಸುಮ್ಮನಾಗ್ಬಿಟ್ರೆ? ಯಾವ ನಿಜದ ಬಗ್ಗೆ ಮಾತಾಡ್ತಾ ಇದ್ದೀರಿ? ಅಯ್ಯೋ ದೇವ್ರೆ, ನಿಮ್ಮನ್ನೇ ಕೇಳ್ತಾ ಇರೋದು. ಯಾಕೆ ಸುಮ್ಮನಾದ್ರಿ? ನನ್ನಿಂದ ಏನು ಮುಚ್ಚಿಡ್ತಾ ಇದ್ದೀರಾ? ದೇವ್ರೆ, ಅತ್ತೆ ಬೇರೆ ಇದೇ ಟೈಮಿಗೆ ಬರಬೇಕಾ? ಈಗೇನಾದರೂ ಮಾಡಿ ಅತ್ತೆ ಮನಸ್ಸನ್ನ ಬೇರೆ ಕಡೆ ತಿರುಗಿಸ್ಬೇಕು. ಹೇ ಹುಡುಗಿ, ಯಾಕೆ ಸುಮ್ಮನಾಗ್ಬಿಟ್ಟೆ? ಹೇಳು ರೀ. ನೀವಾದರೂ ಬಾಯ್ ಬಿಟ್ಟು ಹೇಳಿ ಏನು ಅಂತ. ಅಲ್ವೇ ಹುಡುಗಿ, ಕಾಫಿ ಲೋಟನೂ ಸರಿಯಾಗಿ ಇಟ್ಕೊಳಕ್ ಬರಲ್ವೇನೆ ನಿನಗೆ? ಮತ್ತೆ ಇದನ್ನು ಕ್ಲೀನ್ ಮಾಡೋ ಕೆಲಸ ಬೇರೆ ಬಿತ್ತು. ಅಯ್ಯೋ, ಕಾಫಿ ಲೋಟ ಯಾಕಮ್ಮ ಬೀಳಿಸ್ದೆ ಸತ್ಯ? ನಿಮ್ಮತ್ತೇನಮ್ಮ ಆಕೆಗೆ ಅಷ್ಟೊಂದು ಹೆದರ್ಕೋತಾರ ಅಲ್ವ ಸೀತಾ? ಮತ್ತು ನೀನು ಅಷ್ಟೊಂದು ಜೋರಾಗಿ ಪ್ರಶ್ನೆ ಕೇಳ್ತಿದ್ರೆ ಅವಳಿಗೆ ಹೆದರಿಕೆ ಆಗೋದಿಲ್ವೇನೆ? ಸರಿಯಾಗಿದ್ದೀರಾ ಮಾಮ ಸೊಸೆ ಇಬ್ರು. ಅತ್ತೆ, ನಾನು ಇದನ್ನು ಕ್ಲೀನ್ ಮಾಡ್ತಿರ್ತೀನಿ. ನೀವು ರಾಯರಿಗೆ ಇನ್ನೊಂದ್ಸತಿ ಕಾಫಿ ಮಾಡ್ಕೊಂಡು ಬರ್ತೀರಾ? ಬೇಡ ಬಿಡಿ ಅತ್ತೆ, ನಾನೇ ಮಾಡ್ಕೊಂಡು ಬರ್ತೀನಿ. ಏನೂ ಬೇಕಾಗಿಲ್ಲ, ಅವ್ರಿಗೆ ನಾನು ಮಾಡೋ ಕಾಫಿನೇ ಸರಿ. ಮಾಡ್ಕೊಂಬರ್ತೀನಿ ಬಿಡು. ಹೌದು ಸೀತಾ, ಹೋಗಿ ಬಿಸಿ ಬಿಸಿ ಒಂದು ಲೋಟ ಕಾಫಿ ತೊಗೊಂಬಂದ್ಬಿಡು. ಹಬ್ಬ, ಹೋದ ಜೀವ ಬಂದಾಗಾಯಿತು. ಇವಳಿಗೆ ಏನಾದರೂ ವಿಷಯ ಗೊತ್ತಾಗ್ಬಿಟ್ಟಿದ್ದರೆ ರಾಮಾಯಣ ಮಾಡಿಬಿಡ್ತಿತ್ತು. ಸತ್ಯ, ತುಂಬ ಥ್ಯಾಂಕ್ಸ್ ಅಮ್ಮ. ಸಮಯಕ್ಕೆ ಸರಿಯಾಗಿ ಕಾಫಿ ಲೋಟ ಬೀಳಿಸಿ ಗಮನ ಬೇರೆ ಕಡೆ ಹರಿಸೋಗೆ ಮಾಡಿಬಿಟ್ಟೆ. ಕೂದಲೆಳೆ ಅಷ್ಟರಲ್ಲಿ ಪಾರು ಮಾಡಿಬಿಟ್ಟೆ. ನಿಜ ರಾಯ್ರೆ, ಆದರೆ ಪ್ರತಿ ಸಲ ಹೀಗೆ ನಾಟಕ ಮಾಡೋದಕ್ಕಾಗಲ್ಲ ಅಲ್ವಾ? ಯೋಚನೆ ಮಾಡಿ ಸರಿಯಾದ ಸಮಯ ನೋಡಿ ವಿಷಯ ಹೇಳ್ಬಿಡೋಣ, ಅದೇ ಸರಿ. ವಿಷಯ ಹೇಳೋದು ಅಷ್ಟೇನು ದೊಡ್ಡ ವಿಷಯ ಅಲ್ಲ ಸತ್ಯ. ಆದರೆ ನಿಜವಾದ ವಿಷಯನ ಎದುರಿಸೋದಿದೆಯಲ್ಲ, ಅದೇ ದೊಡ್ಡ ಸವಾಲು. ಅದಕ್ಕೆ ನನಗೆ ತುಂಬ ಭಯ ಆಗ್ತಾ ಇರೋದು. ಆದರೆ
ಅವ್ರಾಗ ಅವರೇ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನಾವೇ ಹೇಳೋದು ಒಳ್ಳೇದಲ್ವಾ ರಾಯರೇ? ನಿಜ ಕಣಮ್ಮ, ನೋಡೋಣ, ಯೋಚನೆ ಮಾಡ್ತೀನಿ. ಆದಷ್ಟು ಬೇಗ ಇದನ್ನು ಇತ್ಯರ್ಥ ಮಾಡೋಣ.